Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಇನ್ಕಮ್ ಟ್ಯಾಕ್ಸ್ 10 ಚಾಪ್ಟರ್ 2 ದ 10 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ ಅಂತ. ಇದ್ರ ಫಾರ್ಮ್ಯಾಟ್ ಐತಿ. ರಿಸೀವ್ಡ್ ಪ್ರಾಬ್ಲಮ್ದಾಗ ಏನಾರ ರಿಸೀವ್ಡ್ ಆರ್ ಅರ್ನ್ ಮನಿ ಇನ್ ಇಂಡಿಯಾ ಏನಾರು ಬಂದಿತ್ತಂದ್ರೆ ಅದನ್ನ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಮೂರು ಕಾಲಮಿಗೂ ಅಮೌಂಟ್ ಹಚ್ಬೇಕು. ನೆಕ್ಸ್ಟ್ ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಮ್ಯಾನೇಜ್ಡ್ ಆರ್ ಸೆಟಪ್ ಇಂಡಿಯಾ ಅಂತ ಏನಾರ ಪ್ರಾಬ್ಲಮ್ದಾಗ ಬಂದಿತ್ತಂದ್ರೆ ಅದನ್ನ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಅಷ್ಟೇ ಹಚ್ಚಬೇಕು. ನೆಕ್ಸ್ಟ್ ಔಟ್ಸೈಡ್ ಎನಿ ಇನ್ಕಮ್ ಅಂದ್ರೆ ಇಂಡಿಯಾ ಬಿಟ್ಟು ಇಂಡಿಯಾ ಶಬ್ದ ಬಿಟ್ಟು ಬೇರೆ ಯಾವ್ದಾರ ಅದರ್ ಕಂಟ್ರಿಯಿಂದ ನಮ್ಗೇನೋ ಇನ್ಕಮ್ ಬರೋದಿತ್ತಂದ್ರೆ ಅದನ್ನ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರ ಹಚ್ಚಬೇಕು. ನೆಕ್ಸ್ಟ್ ಹಾಫ್ ಆರ್ ಪಾರ್ಷಲಿ ರಿಸೀವ್ಡ್ ಇನ್ಕಮ್ ಏನಾರು ಇದ್ರೆ ಅದನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟಿಗೆ ಇಬ್ಬರಿಗೆ ಹಚ್ಚಬೇಕು. ಇದು ಎಕ್ಸಮ್ಟೆಡ್ ಇನ್ಕಮ್ ಅಂದ್ರೆ ಇವನ್ನ ಇನ್ಕಮ್ನ ನಾವು ಪ್ರಾಬ್ಲಮ್ನ ತಗೊಂಗಿಲ್ಲ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಅದನ್ನ ಏನು ಕೊಟ್ಟಿದ್ರೆ ನಾವು ಅದನ್ನ ತಗೊಳ್ಳ, ಅದನ್ನ ಎಕ್ಸಮ್ಟ್ ಅಂತ ಬರ್ಕೋಬೇಕು. ಅಗ್ರಿಕಲ್ಚರ್ ಇನ್ ಇಂಡಿಯಾ ಬಿಟ್ಟು ಬೇರೆ ಯಾವ್ದಾರ ಕಂಟ್ರಿ ಬಂದ್ರೆ ಅದನ್ನ ತಗೋತೀವಿ ನಾವು. ನೆಕ್ಸ್ಟ್ HUF ಬಂದ್ರೆ ತಗೊಂಗಿಲ್ಲ, UTI ಬಂದ್ರೆ ತಗೊಂಗಿಲ್ಲ, ಪಾಸ್ಟ್ ಅನ್ ಟ್ಯಾಕ್ಸ್ ಬಂದ್ರೆ ತಗೋದಿಲ್ಲ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದು ಇನ್ಕಮ್ ಬಂದ್ರೆ ತಗೋತೀವಿ. ಅದು 3500 ಒಳಗಿದ್ರೆ ಅದು ಎಕ್ಸಮ್ಟ್ ಆಗುತ್ತೆ.